ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬಂದು 23ನೇ ತಾರೀಕು ಶುಕ್ರವಾರ, ಆಗಸ್ಟು. ಡ್ಯೂಟಿ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಬೆಳಗಿನ ಸಂಜೆವರೆಗೆ ವಿಡಿಯೋ ಶೂಟ್ ಮಾಡ್ತಾ ಇಲ್ಲ. ಆದರೆ ಒಂದೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು. ಆ ವಿಚಾರದ ಬಗ್ಗೆ ಮಾತಾಡ್ತಾ ಪಕ್ಕದಲ್ಲಿ ಒಂದು ಒಳ್ಳೆ ರೋಡು ಮತ್ತು ಒಂದು ಒಳ್ಳೆ ವ್ಯೂ ಇರೋದಂಥ ಒಂದು ವಿಡಿಯೋ ಹಾಕ್ತೀನಿ. ಪಕ್ಕದಲ್ಲಿ ಹಂಗೆ ನೋಡ್ತಾ ಈ ಮೆಸೇಜ್ನ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ. ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೊಸಬ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ. ಸ್ನೇಹಿತರೆ, ಏನಪ್ಪ ಇವತ್ತು ವಿಚಾರನ ಅಂತ ಕೇಳಿದ್ರೆ ಇವತ್ತೊಂದು ವಿಚಾರ ಐತೆ. ಅದು ಏನು ಅಂತಂದರೆ, ರೀಸೆಂಟಾಗಿ ಮೊನ್ನೆ 3 ದಿನದಲ್ಲಿ ನಡೀತು ಒಂದು ಘಟನೆ ನಡೀತು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಆಂಬುಲೆನ್ಸು ಮತ್ತು ಒಂದು ಕಾರ್ಗೂ ಒಂದು ಆಕ್ಸಿಡೆಂಟ್ ಆಗಿ ಕಾರ್ ಪಲ್ಟಿ ಆಗಿತ್ತು. ಪಲ್ಟಿ ಆದಾಗ ಅಲ್ಲಿ ಮಧ್ಯ 2 ವೀಲರ್ನ ಒಬ್ಬರು ತಗಾಕೊಂಡಿದ್ರು ಪಾಪ. ನಾನು ನನ್ನ ವೀಡಿಯೋಸ್ ನೋಡೋರು ಅಷ್ಟು ಜನ ತಿಳ್ಕೊಂಡ್ರು ಸಾಕು, ಎಲ್ರಿಗೂ ತಿಳಿಸೋಕ್ಕಾಗಲ್ಲ. ಏನು ಅಂತಂದರೆ, ಆಂಬುಲೆನ್ಸ್ ಬಂದಾಗ ದಯವಿಟ್ಟು ನಾನು ನಿಮ್ಗೆ ಹೇಳೋದು, ಯಾರು ಕೂಡ ಗಾಬರಿ ಆಗೋಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಸುಮಾರು ಜನ ಗಾಬರಿಗಳಾಗ್ಬಿಡ್ತೀರ. ಆಂಬುಲೆನ್ಸ್ ಬಂದಾಗ ಏನು ಮಾಡಬೇಕು ಸೈಡ್ ಕೊಡ್ಬೇಕಾ ಹೋಗ್ಬೇಕಾ ಏನೂ ಗೊತ್ತೇ ಆಗಲ್ಲ ನಿಮ್ಗಳಿಗೆ. ಎಷ್ಟೋ ಜನ ಆಂಬುಲೆನ್ಸ್ ಬಂದಾಗ ಅಟ್ಲೀಸ್ಟ್ ಸೈಡ್ಗೆ ಹೋಗಲ್ಲ, ಬ್ರೇಕ್ ಹಾಕೊಂಡು ಹಂಗೆ ನಿಂತ್ಕೊಬಿಡ್ತೀರಾ. ಹಂಗೆಲ್ಲ ಮಾಡ್ಬಾರ್ದು. ಆಂಬುಲೆನ್ಸ್ ಬಂದಾಗ ಒಂದು ಹೇಳ್ತೀನಿ ನಾನಂತೂ, ಯಾವುದೇ ಕಾರಣಕ್ಕೂ ನಿಮ್ಮ ಗಾಡಿನೂ ನೀವು ನಿಲ್ಸಕ್ಕೆ ಹೋಗಬೇಡಿ. ಹೋಗ್ತಾ ನೀವು ನೋಡ್ಕೊಂಡ್ರೆ ಆದಷ್ಟು ಸೈಡ್ಗೆ ಹೋಗಕ್ಕೆ ಟ್ರೈ ಮಾಡಿ, ಅದಕ್ಕೆ ದಾರಿ ಕೊಡೋಕೆ ಟ್ರೈ ಮಾಡಿರಿ. ಈಗ ಇದೇ ಮೊನ್ನೆ ನಡೆದದ ಪಾಪ ಘಟನೆ. ಏನು ಅಂತಂದರೆ, ಮಾಮೂಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಕಾರ್ಗಳು ಬರ್ತಾಯಿರ್ತೀವಿ, ನೀವು ನೋಡಿರ್ತೀರ ಆ ವಿಡಿಯೋನ ಸ್ನೇಹಿತರೆ. ಮಿಸ್ಟೇಕಲ್ಲಿ ಯಾರ್ದು ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲ ಆಂಬುಲೆನ್ಸ್ ಡ್ರೈವರ್ದ, ಇಲ್ಲ ಕಾರ್ ಡ್ರೈವರ್ದ. ನಾನೊಂದು ಹೇಳ್ತೀನಿ, ಮಿಸ್ಟೇಕ್ ಆಗಿದ್ದು ಎಲ್ಲಿ ಅಂತಂದರೆ, ಆ ಕಾರ್ ಮುಂದೆ ಒಂದು 2 ವೀಲರ್ ಇತ್ತು. ಪಾಪ ಅವಯಪ್ಪ ದಾರಿ ಕೊಡ್ಬೇಕಂತ ಸ್ಟಾಪ್ ಮಾಡ್ಕೊಂಡಿದ್ದ ಅಷ್ಟೇ. ಬಟ್ ಆ ಸ್ಟಾಪ್ ಮಾಡಿದ್ರಿಂದ ಅವನಿಂದಗಡೆ ಬರೋ ಈ ಕಾರ್ ಸ್ಟಾಪ್ ಆಯಿತು. ಆದರೆ ಆಂಬುಲೆನ್ಸ್ ಹಿಂದೆಗಡೆಯಿಂದ ಬಂದಿದ್ದು ಏನು ಮಾಡ್ತು ಅಂದರೆ, ರೈಟ್ ಕೆಳಕ್ಕೆ ಹೋಗಿ ಲೆಫ್ಟ್ ಸೈಡಲ್ಲಿರೋ ಹೆಡ್ಲೈಟ್ ಡೂಮು ಕರೆಕ್ಟಾಗಿ ಗಾಡಿ ಬ್ಯಾಕ್ ಸೈಡ್ ಟಚ್ ಆಯಿತು. ಹಂಗಾಗಿ ಕಾರ್ ಆ ಕಡೆ ಟಚ್ ಮುಂದೆ 2 ವೀಲರ್ ಹೊಡ್ಕೊಂಡು ಡಿವೈಡರ್ ಇರುತ್ತೆ ನೋಡಿ, ಆರಿ ಮತ್ತೆ ಉಲ್ಟಾ ಪಲ್ಟಿ ಆಗಿತ್ತು. ಮಿಸ್ಟೇಕ್ ಅಂದರೆ 2 ವೀಲರ್ದೆ. ಅವ್ನು ಸ್ಲೋ ಮಾಡ್ಕೊಳ್ಳೋದೆ ಹಂಗೆ ರನ್ನಿಂಗ್ ಆಗಿದ್ದರೆ ಹಿಂದೆಗಡೆಯಿಂದ ಬರ್ತಿದ್ದು ಕಾರು ಯಾವ ಕಾರಣಕ್ಕೂ ಲೈಟಾಗಿ ಸ್ಲೋ ಆಗ್ತಾ ಇರಲಿಲ್ಲ. ಅವಾಗ ಅವನು ಹೋಗಿರೋ ಮುಂದೆ ಆಂಬುಲೆನ್ಸ್ ಅವ್ರು ಕೂಡ ಸ್ಪೀಡ್ ಇರೋದ್ರಿಂದ ಬಂದು ರೈಟ್ ಕೆಳ್ಕೊಂಡು ಹೋಗಿರೋರು. 2 ವೀಲರ್ ಬ್ರೇಕ್ ಆಗ್ತು, ಮತ್ತು ಹಿಂದೆಗಡೆ ಕಾರ್ ಬ್ರೇಕ್ ಆಗ್ತು, ಬಟ್ ಆಂಬುಲೆನ್ಸ್ ಬ್ರೇಕ್ ಆಗಲಿಲ್ಲ. ಬಟ್ ಎಳ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದ್ರು, ಎಳೆಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಯಾರು ಅಷ್ಟೇ ಸಡನ್ಲಿ ಬ್ರೇಕ್ ಹಾಕೊಂಡು ನಿಂತ್ಕೊಳ್ಳೋಕ್ಕಂತ ಹೋಗ್ಬೇಡಿ. ಹೋಗ್ತಾ ಸೈಡ್ಗೆ ಹೋಗಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಂಬುಲೆನ್ಸ್ಗಳು ಇರೋದು ಏನಕ್ಕೆ ಅಂದರೆ, ಎವ್ರಿ ಟೈಮ್ ಯಾವಾಗ ನೋಡಿದ್ರು ಬರೀ ಸ್ಪೀಡಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಆ ಆಂಬುಲೆನ್ಸ್ ಒಳಗಡೆ ಪೇಷಂಟ್ ಯಾವ ಸ್ಥಿತಿಲಿ ಇರ್ತಾರೆ ಆ ಸ್ಥಿತಿ ನೋಡ್ಕೊಂಡು ಮಾತ್ರ ಗಾಡಿ ಓಡಿಸ್ಬೇಕು. ಇವಾಗ ಫುಲ್ ಆಕ್ಸಿಡೆಂಟ್ ಆಗಿರುತ್ತೆ ಅವ್ರ ಕೈಯಲ್ಲಿ. ಆ ಟೈಮಲ್ಲಿ ಆಕ್ಸಿಡೆಂಟ್ ಅಂದರೆ ಪ್ರಾಣ ಹೋಗ್ತಾ ಇರುತ್ತೆ, ಅಂಥ ಟೈಮಲ್ಲಿ ಮಾತ್ರ ಸ್ಪೀಡಾಗಿ ಹೋಗ್ಬೇಕು. ಕೆಲವೊಂದು ಡೆಲಿವರಿ ಕೇಸ್ಗಳಿರ್ತವೆ, ಅಂಥದ್ದು ಯಾವ ಕಾರಣಕ್ಕೂ ಸ್ಪೀಡಾಗಿ ಹೋಗ್ಬಾರ್ದು. ಎಲ್ಲ ಟೈಮಲ್ಲಿ ಆಂಬುಲೆನ್ಸು ಸ್ಪೀಡಾಗಿ ಹೋಗಬಾರ್ದು. ಆ ಪೇಷಂಟನ್ನು ನೋಡಿಕೊಂಡು ಪೇಷಂಟ್ ಯಾವ ಸ್ಥಿತಿಲಿ ಇದ್ದಾರೆ ಅನ್ನೋದ್ರ ಮೇಲೆ ಆಂಬುಲೆನ್ಸ್ ಡ್ರೈವರ್ಗಳು ಗಾಡಿನ ಓಡಿಸ್ಬೇಕು ಹೊರತು ಎಲ್ಲ ಟೈಮು ಸ್ಪೀಡಾಗಿ ಓಡಿಸ್ಬಾರ್ದು. ನಾನು ನೋಡ್ದಂಗೆ ಎಲ್ಲ ಕಡೆ ಎಲ್ಲ ಆಂಬುಲೆನ್ಸ್ ಸ್ಪೀಡಾಗಿ ಓಡಾಡ್ತಾ ಇರ್ತವೆ. ನನ್ನ ಅನುಭವ ಮತ್ತು ನನ್ನ ಇದರಲ್ಲಿ ಹೇಳ್ತಾ ಇದ್ದೀನಿ, ಆಂಬುಲೆನ್ಸ್ ಎಲ್ಲ ಜಾಗದಲ್ಲೂ ಅದೇ ಥರ ಸ್ಪೀಡಾಗಿ ಹೋಗಬಾರ್ದು. ನೋಡಬೇಕು ಮುಂದೆ ಏನಾಯ್ತೆ ಅಂತ ನೋಡಬೇಕು. ನಾನು ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂದ ತಕ್ಷಣ, ಈಗ ಆಂಬುಲೆನ್ಸ್ ಒಂದ ತಕ್ಷಣ ದಾರಿ ಕೊಡ್ತಾರೆ, ಇನ್ನು ಕಾನ್ಫಿಡೆಂಟ್ ಮೇಲೆ ಹೋಗ್ಬಿಡೋದು, ಅವ್ರು ದಾರಿ ಕೊಡೋದು ಆಕ್ಸಿಡೆಂಟ್ ಆಗೋದು ಇದೇ ನಡೆಯೋದು. ನಾನು ನೋಡ್ದಂಗೆ ಸುಮಾರು ನೋಡಿದ್ದೀನಿ ಗುರು. ಒಂದು 2 ಇಯರ್ಸ್ ಬ್ಯಾಕಲ್ಲಿ ಆ ದೊಡ್ಡಬಳ್ಳಾಪುರ ಹೈವೇಲಿ ಒಂದು ಟೋಲ್ ಹತ್ರ ಒಂದು ಆಗಿತ್ತು ನೋಡಿ, ಅದು ಅಷ್ಟೇ. ಪಾಪ ಆಂಬುಲೆನ್ಸ್ ಡ್ರೈವರ್ ಅಲ್ಲಿ ಗೇಟ್ ಓಪನ್ ಮಾಡಿಲ್ವಾ, ಒಂದು ಚೂರು ಬ್ರೇಕ್ ಹಾಕಿ ಸ್ಲೋ ಮಾಡ್ಕೊಂಡಿದ್ರು ಗಾಡಿನ, ಹೆಂಗೋ ಪಾಸ್ ಆಗ್ತಿತ್ತು. ಬಟ್ ಅಲ್ಲಿ 2-3 ಜೀವಗಳೋದು, ಅದಕ್ಕೆಲ್ಲ ಯಾರು ಹೊಣೆ? ನಾನು ನಮ್ಮ ಡ್ರೈವರ್ಗಳಿಗೆ ಹೇಳೋದು, ನಮ್ಮ ಪಾಪ ವೈಟ್ ಬೋರ್ಡ್ವರು ಪಾಪ ಅಷ್ಟು ನ್ಯಾಕಿರಲ್ಲ, ಹೆಂಗೆ ಹೇಳ್ಕೊಬೇಕು ಗಾಡಿ ಅನ್ನೋದು. ಫಸ್ಟಾಗಿ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಂಬೇಡ್ರಿ, ನೀಟಾಗಿ ಸೈಡ್ಗೆ ಹೋಗ್ರಿ. ಅವಾಗ ಆಂಬುಲೆನ್ಸ್ ತಾನೇ ಹೋಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಸಿಗ್ನಲ್ಗಳ ಹತ್ರ ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಗುರು. ಆಂಬುಲೆನ್ಸು ಸಿಗ್ನಲಿಂದ ಕರೆಕ್ಟಾಗಿ ಒಂದು 50 ಮೀಟರ್ ಹಿಂದೆಗಡೆ ಇರುತ್ತೆ. ಅವ್ರು ಏನು ಮಾಡ್ತಾ ಇರ್ತಾರೆ, ಹೋಗು ಮುಂದಕ್ಕೆ ಅಂತ ಇರ್ತಾರೆ ಸಿಗ್ನಲ್ಗಳ ಹತ್ರ. ಆ ಸಿಗ್ನಲ್ ಏನಾಗುತ್ತೆ ಅಂದರೆ, ಈಗ ನಿಮಗೆ ಗೊತ್ತು, ಇವಾಗ ಪೊಲೀಸರು ಇವಾಗೇನು ಫೋಟೋ ಹೊಡೆಯಂಗೆ ಏನಿಲ್ಲ, ಸಿಗ್ನಲ್ ಜಂಪ್ ಮಾಡೋದು ಆಟೋಮೆಟಿಕ್ಕು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಬಟ್ 100 ಮೀಟರ್ ಇರೋ ಆಂಬುಲೆನ್ಸು, ಬಟ್ ಮುಂದೆಗಡೆ ಇರೋ ಕ್ಯಾಮ್ರಾ ಗೊತ್ತಿರಲ್ಲ ಹಿಂದೆಗಡೆ ಆಂಬುಲೆನ್ಸ್ ಬರ್ತಾ ಇದೆ ಅಂತ. ಎಷ್ಟು ಗಾಡಿ ಮೂವ್ ಆಗ್ತವೆ, ಅವಾಗ ಏನು ಮಾಡಬೇಕು ನನಗೂ ಗೊತ್ತಿಲ್ಲ. ಅದು ಅವಾಗ ಆ ಥರ ಮೂವ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ನಮ್ಮ ವೀಡಿಯೋಸ್ ನೋಡೋರು ಇದ್ರೆ ಅದ್ರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಮಗೂ ಗೊತ್ತಿಲ್ಲ, ನಾವು ತಿಳ್ಕೊಳ್ಳೋಣ. ಬಟ್ ನಾನು ಹೇಳೋದು ನಮ್ಮ ಡ್ರೈವರ್ಸ್ಗಳಿಗೆ ಆಂಬುಲೆನ್ಸ್ಗಳು ಬಂದಾಗ ಆದಷ್ಟು ದಾರಿ ಕೊಡಿ, ಬಟ್ ಗಾಡಿನ ಸ್ಲೋ ಮಾಡ್ಕೊಳಕ್ಕಂತೂ ಹೋಗ್ಲೇಬೇಡ್ರಿ. ದಾರಿ ಇದ್ರೆ ಮತ್ತೆ ಇನ್ನೂ ಒಂದ್ ಹೇಳ್ತೀನಿ, ದಾರಿ ಇದ್ರೆ ಮಾತ್ರ ಕೊಡ್ರಿ, ಇಲ್ಲ ಸ್ಲೋ ಮಾಡಿ ನಿಲ್ಸ್ಕೊಳ್ರಿ. ಏನು ಆಗಲ್ಲ. ಈಗ ನನಗೆ ಮುಂದೆಗಡೆ ದಾರಿ ಕೊಡಕ್ ನನ್ ಜಾಗ ಇಲ್ಲ ಅಂದ್ಮೇಲೆ ನಾನು ನಿಮ್ ಹಿಂದೆಗಡೆ ಆಂಬುಲೆನ್ಸ್ ಹೆಂಗ್ ದಾರಿ ಕೊಡ್ಲಿ? ಇಲ್ಲಿ ಮೊನ್ನೆ ಆಗಿದೆ ಅದೇ ಗುರು, ನನಗಂತೂ ಸಖತ್ ಬೇಜಾರಾಯ್ತು. ಪಾಪ ಅದೇನಾಯ್ತು, ಅವ್ರಿಗೇನಾದ್ರು ದುಡ್ಡು ಕಟ್ಕೊಟ್ರ ಇಲ್ವಾ ಒಂದು ಗೊತ್ತಿಲ್ಲ. ನೋಡಿ ಯಾರ್ದು ಮಿಸ್ಟೇಕ್ ಇಲ್ಲ ಅಲ್ಲಿ, ಬಟ್ ಆ ಟೈಮಲ್ಲಿ ಒಂದ್ ಸ್ವಲ್ಪ ಸ್ಲೋ ಮಾಡ್ಬೇಕಾಗಿತ್ತು. ತುಂಬಾ ಕ್ರಿಟಿಕಲ್ ಇದ್ದಾಗ ಆಂಬುಲೆನ್ಸ್ಗಳು ಅಷ್ಟೇ, ನಾನು ಅನ್ನೋದವರು ಕ್ರಿಟಿಕಲ್ ಜಾಗದಲ್ಲೂ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಕ್ರಿಟಿಕಲ್ ಜಾಗದಲ್ಲೆಲ್ಲ ಸ್ವಲ್ಪ ಸ್ಲೋ ಮಾಡ್ಕೊಂಡ್ರೆ ಬೆಸ್ಟ್ ಗಾಡಿಗಳನ್ನ. ಇಲ್ಲಾಂದ್ರೆ ಈ ತರ ಅನಾಹುತಗಳು ತುಂಬಾನೇ ಆಗುತ್ತೆ ಹುಡುಗರು. ನಾನ್ ನೋಡ್ದಂಗ್ ಭಯಂಕರ ನೋಡಿದ್ದೀನಿ ಆಂಬುಲೆನ್ಸ್ಗಳಿಂದ. ಪಾಪ ಅವರು ಇನ್ನೊಂದು ಜೀವ ಉಳಿಸಕ್ ಹೋಗ್ತಾ ಇರ್ತಾರೆ, ಬಟ್ ಇನ್ನೊಂದು ಜೀವ ಉಳಿಸೋ ಇದ್ರಲ್ಲಿ ಬೇರೆ ಜೀವಗಳು ಹೋಗ್ಬಾರ್ದಲ್ವಾ, ಬೇರೆಯವ್ರ ಹಾನಿ ಆಗ್ಬಾರ್ದಲ್ವಾ? ಅದನ್ನು ಸ್ವಲ್ಪ ನೋಡ್ಕೊಂಡು ಓಡಿಸಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಪ್ಪ. ಇವಾಗ ನೋಡಿ ಆ ಕಾರ್ ಪಲ್ಟಿ ಆಯ್ತು ಗುರು, ಏನೇನ್ ಪ್ರಾಬ್ಲಮ್ ಆಗಿರೋ ಗೊತ್ತಾ? ಹಿಂದೆಗಡೆ ಬಾಡಿ ಎಲ್ಲ ಡೆಂಟ್ ಆಗಿರುತ್ತೆ, ಆ ಲೆಫ್ಟ್ ಸೈಡ್ ವೀಲ್ ಡಿವೈಡರ್ ಕೊಡೋದಿರುತ್ತೆ, ಆ ಸಸ್ಪೆನ್ಷನ್, ಆ ಬಂಪರ್, ಅದು ಟೂ ವೀಲರ್ ಮೇಲೆ ತಗೊಳ್ಳುತ್ತೆ. ಆ ಟೂ ವೀಲರ್ ಏನಾದ, ಟೂ ವೀಲರ್ ಏನಾಯ್ತು, ಎಷ್ಟು ಲಾಸು. ಒಂದು ಕ್ಷಣ ಒಂದು ಚೂರ್ ಆಂಬುಲೆನ್ಸ್ ಡ್ರೈವರ್ ಆಯ್ತು, ಇವಾಗ ಇವ್ರು ಸ್ಲೋ ಮಾಡ್ಕೊಂಡ ಅಲ್ವಾ, ಆಂಬುಲೆನ್ಸ್ ಕೂಡ ಒಂದು ಚೂರ್ ಬ್ರೇಕ್ ಅನ್ನೋದು ಮಾಡ್ಕೊಂಡು ಸ್ವಲ್ಪ ಸ್ಲೋ ಆಗಿದ್ರು ಆ ಕ್ಷಣದಲ್ಲಿ ಆ ಘಟನೆ ನಡೀತಾ ಇರಲಿಲ್ಲ ಅಷ್ಟೇ. ನಾನು ಹೇಳೋದು ನಿಮ್ಗಳಿಗೆ, ಹುಷಾರಾಗಿ ಗಾಡಿಗಳು ಓಡಿಸಿ. ಆಂಬುಲೆನ್ಸ್ ನೀವು ದೂರದಲ್ಲೇ ನೋಡ್ಕೊಂಡ್ಬಿಡಿ ಆಂಬುಲೆನ್ಸ್ಗಳನ್ನ. ಆದಷ್ಟು ಸೈಡ್ಗೆ ಹೋಗಿ ಟ್ರೈ ಮಾಡಿ. ಮತ್ತೆ ಆ ಜಾಗದಲ್ಲಿ ನನ್ನ ಪ್ರಕಾರ ಎಲ್ಲೋ ಬಿಟ್ಟು ಡ್ರೈವರ್ ಇದ್ದಿದ್ರೆ ಆಗ್ತಿರ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ ನೋಡಿ, ಅಯ್ಯಪ್ಪ ಸಡನ್ಲಿ ಬಂದ್ಬಿಡ್ತಾನೆ, ಸಡನ್ಲಿ ಕ್ರಾಸ್ ಆಗಿ ವಿ ಶೇಪ್ ಅಲ್ಲಿ ತಿರ್ಗಿಸ್ಬಿಟ್ಟು ಗಾಡಿ ಸ್ಲೋ ಮಾಡ್ಕೊತಾನೆ. ಹಂಗೆ ಹೋಗ್ಬಾರ್ದು. ಹೋಗ್ತಾ ಒಂದು ವೇಲ್ ಹಿಂಗ್ ಹೋಗ್ತಾನೆ ಸೈಡಿಗೆ ಹಿಂಗ್ ಬರ್ಬೇಕು ಗಾಡಿ. ಸಡನ್ಲಿ ಎಳಿಬಾರ್ದು. ಯಾವ ಕಾರಣಕ್ಕೊಂದು ಸಡನ್ಲಿ ಹೇಳಿ ಬ್ರೇಕ್ ಆಗ್ತಾ ಹಿಂದೆಗಡೆ ಟಚ್ ಆಯ್ತು, ಈ ಕಡೆ ಕತ್ತಿ ದಬಾಕತ್ತು ಉಲ್ಟಾ ಗಾಡಿ. ಆತರ ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಆಂಬುಲೆನ್ಸ್ ಬಂತು ಅಂದ್ಬಿಟ್ಟು ಗಾಬರಿ ಅಂತೂ ಆಗ್ಬೇಡ್ರಿ ಗುರು. ಎಷ್ಟೋ ಜನ ನಾನು ನೋಡ್ದಂಗ್ ಭಯಂಕರ ಗಾಬರಿಗಳಾಗ್ಬಿಡ್ತಾರೆ. ಏನ್ಗೆ ಗಾಬರಿ ಆಗ್ತೀರಾ? ದಾರಿ ಕೊಡ್ರಿ ಅಷ್ಟೇ, ಗಾಬರಿ ಮಾತ್ರ ಆಗ್ಬೇಡ್ರಿ. ಗಾಬರಿ ಆದ್ರೆ ಇವೆಲ್ಲ ಆಗ್ಬಿಡುತ್ತೆ. ಅದರಲ್ಲೂ ಈ ವೈಟ್ ಬೋರ್ಡ್ ಪಾಪ ಅವ್ರಿಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಮೇನ್ ಫಸ್ಟ್ ಆಫ್ ಆಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋರು ಹೆಂಗೋ ಏನೋ ಲೈಟ್ ಹಿಂಗ್ ಸೈಡ್ ಬರ್ತಾರೆ. ಬಟ್ ಮೈನ್ ಆಗಿ ಬೇಕಾಗಿರೋದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಪೇಷನ್ಸ್. ಗಾಬರಿ ಆಗ್ಲಿಲ್ಲ ಅಂತಂದ್ರೆ ಪೇಷನ್ಸ್ ಇರೋರು ಗಾಬರಿ ಆಗಲ್ಲ, ಪೇಷನ್ಸ್ ಇಲ್ಲದೆ ಇರೋರೆ ಗಾಬರಿ ಆಗ್ಬಿಡ್ತಾರೆ. ಸಡನ್ಲಿ ಅಯ್ಯೋ ಹಿಂದೆಗಡೆ ಬಂದ್ಬಿಡ್ತಾರೆ ಅಂತ. ಪಾಪ ಅಲ್ಲೂ ಅದೇ ಆಗಿರೋದು. ಆ ಟೂ ವೀಲರ್ ಒಂದು ಚೂರು ಬ್ರೇಕ್ ಆಗ್ತಾ ಮುಂದೆ ಸ್ಪೀಡಾಗಿ ಹೋಗ್ಬಿಟ್ಟಿದೆ. ಆ ಜಾಗದಲ್ಲಿ ನಾನು ಅದನ್ನ ಹೇಳ್ತಾ ಇರೋದು ಗುರು, ಆಂಬುಲೆನ್ಸ್ ಬರ್ತಾ ಇರಲಿಲ್ಲ ಹಿಂದೆಗಡೆ, ಬ್ರೇಕ್ ಆಗ್ತಂಗೆ ಇವ್ರು ಸ್ಪೀಡಾಗಿ ಹೋಗಿದ್ರೆ ಮುಂದಕ್ಕೆ, ಆಂಬುಲೆನ್ಸ್ ಅವಾಗ ನೀಟಾಗಿ ದಾರಿಯಾಗಿರೋದು. ಯಾವ ತರ ಇದು ಮಾಡಿದ್ರು ಏನು ಒಂದು ಗೊತ್ತಾಗಲಿಲ್ಲ. ಪಾಪ ತುಂಬಾ ಹಾನಿ ಆಗಿರುತ್ತೆ ಆ ಜಾಗದಲ್ಲಿ. ಸೊ ನೀವು ನನ್ನ ವಿಡಿಯೋ ನೋಡೋರಷ್ಟೇ, ಫಸ್ಟ್ ಗಾಬರಿ ಆಗ್ಬೇಡಿ, ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಆಂಬುಲೆನ್ಸ್ಗಳು ಬಂದಾಗ ದಾರಿ ಇದ್ರೆ ದಾರಿ ಕೊಡ್ರಿ, ಇಲ್ಲ ಅಂದ್ಮೇಲೆ ನೀವೆಲ್ಲಿಂದ ಕೊಡ್ತೀರಾ ಪಾಪ ಅಲ್ವಾ? ಸೊ ಅದನ್ನ ಹೇಳ್ತಾ ಸ್ನೇಹಿತರೆ, ಆ ವಿಷಯನ ನಾನು ಮೊನ್ನೆನೆ ಮಾತಾಡ್ಬೇಕು ಅನ್ಕೊಂಡೆ, ಬಟ್ ಮಾತಾಡಕ್ ಆಗ್ಲಿಲ್ಲ. ಅದೇನಾಯ್ತು ಅಂತಾನೂ ಗೊತ್ತಿಲ್ಲ ಪಾಪ. ಈಗ ಗಾಡಿಗೆ, ಈಗ ಕಾರ್ಗಳಿಗೆ ಮತ್ತೆ ಆ ಬೈಕ್ಗೆ ಅಷ್ಟು ಹಾನಿಯಾಗಿತ್ತು. ಇಲ್ಲ ಆಂಬುಲೆನ್ಸ್ ಓನರ್ ಕಡೆಯಿಂದ ಏನಾದ್ರು ರೆಡಿ ಮಾಡಿಸ್ಕೊಡ್ತಾರ, ಇಲ್ಲ ಆಂಬುಲೆನ್ಸ್ಗೆ ನೀವು ಟಚ್ ಮಾಡಿದ್ರೆ. ಆಮೇಲೆ ನಾನು ಮೀಡಿಯಾದಲ್ಲಿ ನೋಡ್ದೆ ಗುರು, ಅದೇನ್ ಗುರು, ಅದು ಯಾವ್ದೋ ಒಂದು ಚಾನಲ್ ಅಲ್ಲಿ ಹಾಕವ್ರೆ, ಆಂಬುಲೆನ್ಸ್ ದಾರಿ ಕೊಡಕ್ ಹೋಗಿ ಡಿವೈಡರ್ ಹೊಡೆದ ಕಾರು ಮತ್ತೆ ಅಪಘಾತ ಆಗಿದೆ, ಟೂ ವೀಲರ್ಗೂ ಗುದ್ದಿದೆ ಅಂತ ಏನೇನೋ ಹಾಕಿದ್ರು. ಆಂಬುಲೆನ್ಸ್ ದಾರಿ ಕೊಡಕ್ಕೆ ಹೋಗಿದ್ರು, ಬಟ್ ಆ ಡಿವೈಡರ್ ಗುದ್ದಿ ಪಲ್ಟಿ ಆಗಕ್ಕೆ ಹಿಂದೆಗಡೆಯಿಂದ ಆಂಬುಲೆನ್ಸ್ ಗುದ್ದಿರೋ ಕಾರಣದಿಂದ ಅದು ಪಲ್ಟಿ ಆಗಿದ್ದೆ ಅಷ್ಟೇ. ಒಂದ್ ಮೀಡಿಯಾದಲ್ಲಿ ಮಾತ್ರ ಕರೆಕ್ಟ್ ಆಗಿ ಹಾಕಿದ್ರು, ಹಿಂದೆಗಡೆಯಿಂದ ಆಂಬುಲೆನ್ಸ್ ನೀಟಾಗಿ ತೋರಿಸ್ತಾರೆ, ರೌಂಡ್ ಮಾರ್ಕ್ ಮಾಡಿ ಹಿಂದೆಗಡೆ ನೋಡಿ ಆಂಬುಲೆನ್ಸ್ ಬರುತ್ತೆ, ಟಚ್ ಆಗುತ್ತೆ ಅಂತ. ಬಟ್ ಇನ್ನೊಂದ್ ಮೀಡಿಯಾದಲ್ಲಿ ಅಂತ ಆಂಬುಲೆನ್ಸ್ ಗುದ್ದಿರೋದೇ ಹೇಳಲ್ಲ. ಆಂಬುಲೆನ್ಸ್ ದಾರಿ ಕೊಡಕ್ ಹೋಗಿ ಡಿವೈಡರ್ ಕೊಡ್ಕೊಂಡು ದಬಾಕ ಬಿಟ್ಟಿದೆ ಅಂತ ಹೇಳ್ತಾರೆ ಗುರು. ಯಾವ ತರ ನ್ಯೂಸ್ಗಳಾಗ್ತಾರೆ ಏನೋ ಒಂದು ಗೊತ್ತಿಲ್ಲ ಗುರು. ಸೊ ನೀವು ಮಾತ್ರ ಹುಷಾರಾಗಿರ್ರಿ. ನಾನು ಆಂಬುಲೆನ್ಸ್ ಡ್ರೈವರ್ಗಳು ಇರೋದು ಅಷ್ಟೇ ಗುರು, ಮುಂದೆ ನೋಡ್ರಿ, ಮುಂದೆ ಜಾಗ ಆಯ್ತಾ ಇಲ್ವಾ ಅನ್ನೋದು ನೋಡ್ಬಿಟ್ಟು ಗಾಡಿ ಓಡಿಸ್ರಿ. ನಮಗೂ ಗೊತ್ತಾಯ್ತು ಒಂದು ಜೀವ ಅನ್ನೋದ್ರಿಂದ ಒಳಗಡೆ ಜೀವನ ಉಳ್ಸಕ್ಕೋಸ್ಕರ ನೀವು ಅಷ್ಟು ಕಷ್ಟಪಡ್ತೀರಾ, ಬಟ್ ಅದನ್ನ ಉಳಿಸ್ತೀನಿ ಅನ್ನಕ್ ಹೋಗಿ ಇನ್ನೊಂದನ್ನ ಕಳಿಬಾರ್ದಲ್ವಾ? ಸೊ ಅದು ಮೇನ್ ಆಗಿ ಬೇಕಾಗಿರೋದು ಸ್ನೇಹಿತರೆ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ಅಂದ್ರೆ ತಿಳ್ಕೊಳ್ರಿ, ಗಾಬರಿ ಆಗ್ಬೇಡ್ದು ಅನ್ನೋದು. ಗಾಬರಿ ಆಗ್ಬೇಡ್ದು, ಪೇಷನ್ಸ್ ಮುಖ್ಯ. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾನೇ ಪೇಷನ್ಸ್ ಅನ್ನೋದು ಮುಖ್ಯ. ಸೊ ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಬಟನ್ ಮೇಲೆ